ನಮ್ಮ ಮೈಸೂರಿನಲ್ಲಿ ಮಹಾರಾಜರ ಕಾಲ ಮತ್ತು ಅದರ ಹಿಂದಿನ ಕಾಲದಿಂದಲೂ ಬಹಳಷ್ಟು ಐತಿಹಾಸಿಕ ದೇವಸ್ಥಾನಗಳಿದ್ದಾವೆ. ಬಹಳಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರನೇ ನಿಂತೋಗಿದೆ. ಕೆಲವು ಒಳ್ಳೆ ವ್ಯವಸ್ಥೆ ಇಲ್ಲದಲೇ ಕಾರಣಕ್ಕೋಸ್ಕರ ಒಂದು ರೀತಿ ಪಾಳು ಬಿದ್ದಂತಹ ಅವಸ್ಥೆಯಲ್ಲಿ ಇದ್ದಾವೆ. ಇಂತಹ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಯತ್ನ ಮಾಡಿದ್ವಿ. ಆದರೆ ಇವತ್ತು ದೇವಸ್ಥಾನಗಳಿಗೆ ಸರ್ಕಾರದ ಅನುದಾನವೂ ಬೇಕಾಗಿಲ್ಲ. ಆದಾಯ ಬರುವಂಥ ದೇವಸ್ಥಾನಗಳು, ದುಸ್ಥಿತಿಯಲ್ಲಿರುವಂಥ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಂಡ್ರೆ ಸಾಕು, ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಮಾಡ್ಬೋದು. ಹಾಗಾಗಿ ನಾವೊಂದು ಚಿಂತನೆಯನ್ನು ಮಾಡಿದ್ವಿ. ನಮ್ಮ ಶಾಸಕರ ನೇತೃತ್ವದಲ್ಲಿ, ವಸಣ್ಣವ್ರ ನೇತೃತ್ವದಲ್ಲಿ ನಾವು ಡಿ ಸಿ ಅವ್ರನ್ನೂ ಕೂಡ ಭೇಟಿ ಆಗ್ತೀವಿ. ಯಾಕೆಂದರೆ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ನಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆದಾಯ ಬರುವಂಥ ದೇವಸ್ಥಾನಗಳಿಗೆ ಆದಾಯವೇ ಇಲ್ಲದೇ ಇದ್ದಂಥ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಳ್ಳುವಂಥ ಅವಕಾಶವೂ ಇದೆ. ಅಂದರೆ ಈ ದೇವಸ್ಥಾನಗಳನ್ನು ABC ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ವರಮಾನ ಇರುವಂಥ ದೇವಸ್ಥಾನಗಳನ್ನು A ಕ್ಯಾಟಗರಿ ಅಂತಾರೆ. 5 ಲಕ್ಷ ಮತ್ತು 5 ಲಕ್ಷಕ್ಕಿಂತ ಕೆಳಗಡೆ ಇರುವಂತಹ ಆದಾಯ ಇರುವಂತಹ ದೇವಸ್ಥಾನಗಳನ್ನು C ಕ್ಯಾಟಗರಿ ಅಂತಾರೆ. ಈ 5ರಿಂದ 25 ಲಕ್ಷ ಆದಾಯ ಇರುವಂಥ ದೇವಸ್ಥಾನಗಳನ್ನು B ಕ್ಯಾಟಗರಿ ಅಂತ ಹೇಳ್ತಾರೆ. ಈ A ಕ್ಯಾಟಗರಿ ದೇವಸ್ಥಾನಗಳಿಗೆ C ಕ್ಯಾಟಗರಿ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಹೋಗಿ ಭೇಟಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಹುಂಡಿ ಹಣನೇ ಸುಮಾರು 130 ಕೋಟಿ ರೂಪಾಯಿ ಇದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂಥ ಉಳಿದ ದೇವಸ್ಥಾನಗಳನ್ನು ತಾಯಿ ಚಾಮುಂಡಿಯ ಕೃಪೆಯಿಂದ, ಆಕೆಯ ಹುಂಡಿಯಿಂದ ಬರುವಂಥ ಆದಾಯದಲ್ಲೇ ನಾವು ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದೆ. ಇದನ್ನು ನಾವು ಖಂಡಿತ ಕೈಗೆತ್ತಿಕೊಂಡು ಇದು ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರದ ಒಂದು ಸಹಕಾರ ಸಿಗುತ್ತೆ ಅಂತ ಭಾವಿಸ್ತಾ ಇದನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡ್ತೀವಿ. ಸರ್, ಈ ರಾಮ ಮಂದಿರ ಏನು ಉದ್ಘಾಟನೆಯ ಈ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನವರು ಒಂದು ರೀತಿಯ ಒಂದು ಜನರಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸಿದ್ರೆ, ಏನು ಮತ ಬ್ಯಾಂಕ್ಗೋಸ್ಕರ ಬಿಜೆಪಿ ಅವರು ಇದನ್ನು ಮಾಡ್ತಿದ್ದಾರೆ ಅಂತ, ಅಂದ್ರೆ ಇದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಇದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತಿದೆ ಸರ್? ನಿಮ್ಗೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ, ಅವ್ರಿಗೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ? ಯಾವ ರೀತಿ 1989ರಲ್ಲಿ ಆಡ್ವಾಣಿಯವರು ರಾಮ ರಥಯಾತ್ರೆಯನ್ನು ಕೈಗೊಳ್ಳಲಿಲ್ಲ. ಅದು ರಾಮನಿಗೋಸ್ಕರ, ಮರ್ಯಾದಾ ಪುರುಷೋತ್ತಮ ರಾಮನಿಗೋಸ್ಕರ ಅವ ಜಾಗವನ್ನು ವಾಪಸ್ ಪಡೆದುಕೊಂಡು ಅಲ್ಲಿ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು. 89ರಲ್ಲಿ ರಾಜೀವ್ ಗಾಂಧಿಯವರೇ ಈ ದೇಶದ ಪ್ರಧಾನಿಯಾಗಿದ್ದರು. ಅವರೇ ಆ ಕೆಲಸ ಮಾಡ್ಬೋದಿತ್ತಲ್ವ? ಅವತ್ತು ಬಾಗಿಲು ಹಾಕಿರುವಂಥ ದೇವಸ್ಥಾನದ ದ್ವಾರವನ್ನು ಓಪನ್ ಮಾಡೋದಕ್ಕೂ ಕೂಡ ಹೋರಾಟ ಮಾಡಬೇಕಾಗಿ ಬಂತು. ಶಾಬಾನು ಪ್ರಕರಣ ಇದ್ದಿದ್ದರಿಂದಾಗಿ ಕಾಂಗ್ರೆಸ್ ಅನಿವಾರ್ಯತೆಗೆ ಬಿದ್ದು ಕೋರ್ಟ್ ಆದೇಶದ ಪ್ರಕಾರವಾಗಿ ಅದನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಬಂತು. ಅವತ್ತು ಕೋರ್ಟ್ ಮುಖಾಂತರವೇ ಬಾಗಿಲು ತೆಗೆಸಾಯಿತು. ಆ ಜಾಗವನ್ನು ಪಡ್ಕೊಂಡು ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಅವತ್ತು BJPಯ ರಾಷ್ಟ್ರೀಯ ನಾಯಕರಾಗಿದ್ದಂತಹ ಆಡ್ವಾಣಿಯವರ ರಥಯಾತ್ರೆಯನ್ನು ಕೈಗೊಂಡರು. ಅದಕ್ಕೋಸ್ಕರ ಅರೆಸ್ಟ್ ಆದರು. ಸುಪ್ರೀಂ ಕೋರ್ಟ್ ಮುಂದೆ ಹೋಯಿತು. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವ್ರು ಇರ್ಬೋದು, ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡಲ್ಲ ಅಂತೇಳಿ ಭಾಳ ವಿರಾವೇಶದಿಂದ ಮಾತಾಡ್ತಿದ್ರು. ಆವತ್ತು ಇಡೀ ದೇಶಾದ್ಯಂತ ಸಂಘಟನೆಯನ್ನು ಮಾಡಿ ಜನರನ್ನು ಒಟ್ಟುಗೂಡಿಸಿ ಇದ್ರ ಪರವಾಗಿ ಧ್ವನಿ ಹೇಳುವಾಗ ಮಾಡಬೇಕಾಗಿದ್ದು ಅವಾಗ BJPಯವ್ರು ಮಾಡಿದ್ದು. ಅದಾದ ನಂತರ ಕೋರ್ಟಿಗೆ ಹೋದ ನಂತರ ಕೋರ್ಟಲ್ಲಿ ಫೈಟ್ ಮಾಡಬೇಕಾಗಿ ಬಂದಾಗ BJPಯ ಈ ಹಿಂದಿನ ಕೇಂದ್ರ ಸಚಿವರು ಆಗಿದ್ದಂತಹ ರವಿಶಂಕರ್ ಪ್ರಸಾದ್ ಅವರು ಹೋಗಿ ವಕಾಲತ್ತು ವಹಿಸಿ ರಾಮ ಜನ್ಮಭೂಮಿಯ ಪರವಾಗಿ ವಾದವನ್ನು ಮಾಡಿದರು. ಆಗ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ಆ ಜಡ್ಜ್ಮೆಂಟನ್ನು ತಡಿಬೇಕು ಅಂತ ಹೇಳಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಹಾಗೆ ಅವನಿಗೆ ಅಸ್ತಿತ್ವವನ್ನೇ ಪ್ರಶ್ನೆಯನ್ನು ಮಾಡಿ ರಾಮ ಒಬ್ಬ ವ್ಯಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅಫಿಡವಿಟ್ ಹಾಕಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಡ್ಜ್ಮೆಂಟನ್ನು ಕೊಡಬಾರ್ದು, ದೇಶಾದ್ಯಂತ ದಂಗೆ ಹೇಳುತ್ತೆ ಅಂತ ಹೇಳಿ ಹೇಳುವ ಮುಖಾಂತರ ಜಡ್ಜ್ಮೆಂಟನ್ನು ಡಿಲೇ ಮಾಡಲಿಕ್ಕೆ ಅಂತ ಹೊರಟೋದ್ರು ಕಪಿಲ್ ಸಿಬಲ್ಲು, ಕಾಂಗ್ರೆಸ್ಸಿನ ನಾಯಕರು. ಮೋದಿಜಿಯವರು ಬಂದಾದ ನಂತರ ತೀರ್ಪನ್ನು ಕೊಟ್ಟಾದ ನಂತರ ದೇಶಾದ್ಯಂತ ಎಲ್ಲೂ ದಂಗೆ ಆಗದಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಭರವಸೆನ ಕೊಟ್ಟು ತೀರ್ಪು ಕೊಡುವ ಹಾಗೆ ಮಾಡಿ ಇವತ್ತು ಆ ರಾಮ ಮಂದಿರವನ್ನು ನಿರ್ಮಾಣವನ್ನು ಮಾಡ್ತಾ ಇರುವಂಥವರು ಎಲ್ಲ ಸಂಘ ಪರಿವಾರ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರಾಗಿದ್ದಾರೆ. ಹೀಗಿರಬೇಕಾದ್ರೆ ಈ ಯಾವುದೇ ಹಂತದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಹಕಾರನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಅದು ತದ್ವಿರುದ್ಧವಾಗಿ ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಓಲೈಕೆ ರಾಜಕಾರಣವನ್ನು ಮಾಡಿದ್ದಾರೆ. ಹಾಗೆ ಜಡ್ಜ್ಮೆಂಟನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಾರೆ.
ಅವರಿಗೆ ಇಂಥ ವಿಚಾರಗಳ ಬಗ್ಗೆ ಮಾತಾಡುವಂಥ ಕನಿಷ್ಠ ನೈತಿಕ ಹಕ್ಕು ಇಲ್ಲ. ಇದು ರಾಮನಿಗೋಸ್ಕರವಾಗಿ ರಾಮನ ಹೆಸರಿನಲ್ಲಿ ನಾವು ರಾಜಕಾರಣ ಮಾಡ್ತಿರೋದಲ್ಲ. ಇದಕ್ಕೆ 400 ವರ್ಷಗಳ ಈ ಹೋರಾಟಕ್ಕೆ ಇತಿಹಾಸ ಇದೆ. ಅದು ಪ್ರಜಾತಂತ್ರ ಬಂದಾದಮೇಲೆ ಆ ಹೋರಾಟವನ್ನು ಕೈಗೆತ್ಕೊಂಡು ಹೋರಾಟವನ್ನು ಮಾಡಿರುವಂಥದ್ದು ಅದು ಸಂಘ ಪರಿವಾರ ಮತ್ತು BJP ಆಗಿದೆ. ಇದಕ್ಕೆ ಯಾರು ಅಧಿಕಾರಕ್ಕೆ ಬರ್ತೀವಿ 20 ವರ್ಷದ ನಂತರ ಅಧಿಕಾರಕ್ಕೆ ಬರ್ತೀವಿ ಅಂತ ಏನು ಹೋರಾಟ ಮಾಡಿಲ್ಲ. ರಾಮನಿಗೋಸ್ಕರ ನಡೆದಿರುವಂಥ ಹೋರಾಟ, ಮರ್ಯಾದ ಪುರುಷೋತ್ತಮನಿಗೋಸ್ಕರ ಹೋರಾಟ ಮಾಡಿರೋದು. ದೇವರ ಪರ ಇರುವಂಥವ್ರಿಗೆ ಸಹಜವಾಗಿ ರಾಮ ಭಕ್ತರು ಕೂಡ ಕೈ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ರಾಮ ಭಕ್ತರು ಕೈ ಹಿಡಿತಾರೆ. ಆದರೆ ರಾಮ ಭಕ್ತರ ಓಟಿಗೋಸ್ಕರ ನಾವು ಈ ರಾಜಕಾರಣ ಮಾಡಿಲ್ಲ. ಇದ್ರ ರಥಯಾತ್ರೆ ಮಾಡಿರೋರು, ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿರೋರು, ಇವಾಗ ಜಾಗ ಕೊಟ್ಟಲ್ಲಿ ಭೂಮಿನ ದೇವಸ್ಥಾನ ಕಟ್ಟಿಸ್ತಾ ಇರೋರು ಎಲ್ಲರೂ BJP ಅವರೇ ಇರುವಂಥದ್ದು. ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳಿರು. 2014ರಲ್ಲಿ ರಾಮ ಜನ್ಮಭೂಮಿ ಇಷ್ಟ ನಾವು 282 ಸೀಟ್ ಗೆಲ್ಲುವಾಗ, 2019ರಲ್ಲಿ 303 ಸೀಟ್ ಗೆದ್ದು ಅವಾಗ ರಾಮ ಜನ್ಮಭೂಮಿ ವಿಷಯುತ್ತ ಇಲ್ಲ. ನೋಡಿ, BJP ಒಂದು ವಿಚಾರ ತಿಳ್ಕೊಳ್ಳಿ, ಶ್ಯಾಮ ಪ್ರಸಾದ್ ಮುಖರ್ಜಿಯವರು ದೀನ್ ದಯಾಳ್ ಉಪಾಧ್ಯಾಯರ ಕಾಲದಿಂದಲೂ ಕೂಡ ಆರ್ಟಿಕಲ್ 370 ತೆಗೆದುಹಾಕ್ತೀವಿ ಅಂತ, ಒಂದು ದೇಶದಲ್ಲಿ 2 ಪ್ರಧಾನಿ 2 ಧ್ವಜ 2 ರಾಷ್ಟ್ರಗೀತೆ ಕೂಡದು ಅಂತ ಹೇಳಿದಂಥವ್ರು BJP ಅವರು. ಸಮಾನ ನಾಗರಿಕ ಸಂಹಿತೆಯನ್ನು ತರ್ತೀವಿ ಅಂತ ಹೇಳಿದವರು BJP ಅವರು. ಅದೇ ರೀತಿಯಲ್ಲಿ ಅಯೋಧ್ಯೆ, ಕಾಶಿ, ಮಥುರಾವನ್ನು ವಾಪಸ್ ಪಡ್ಕೊಂಡು ಅಲ್ಲಿ ಭವ್ಯವಾದ ಮಂದಿರ ಕಟ್ತೀವಿ ಅಂತ ಹೇಳಿದವರು BJP ಅವರು. ಇದಕ್ಕೆ 75 ವರ್ಷಗಳ ಇತಿಹಾಸ ಇದೆ. ಶ್ಯಾಮಪ್ರಸಾದ್ ಮುಖರ್ಜಿಯವರ ಕಾಲದಲ್ಲಿ BJP ದೇಶಕ್ಕೆ ಏನು ಭರವಸೆ ಕೊಡ್ತು, ನಮ್ಮನ್ನು ಅಧಿಕಾರಕ್ಕೆ ತಂದರೆ ಏನು ಮಾಡ್ತೀವಿ ಅನ್ನೋದನ್ನ ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನು ಮೋದಿಜಿಯವರ ಕಾಲದಲ್ಲಿ ನಾವು ಈಡೇರಿಸ್ತಾ ಇದ್ದೀವಿ. ಇದ್ರ ಹಿಂದೆ ಯಾವುದೋ ಉದ್ದೇಶಗಳಿಲ್ಲ. ಅವತ್ತು ನಾವು ಕೊಟ್ಟಿರೋ ಭರವಸೆನ ಇವತ್ತು ಈಡೇರಿಸ್ತಾ ಇದ್ದೀವಿ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.